ಎಲ್ರಿಗೂ ನಮಸ್ಕಾರ. ತುಂಬ ದಿವಸಗಳ ನಂತರ ಮುಖಾಮುಖಿ ಆಗ್ತಿದ್ದೇವೆ. ಹೇಗಿದ್ದೀರಲ್ಲ? ಮುಖಾಮುಖಿ ಆಗಲಿಕ್ಕೆ ಒಂದು ಕಾರಣ ಇದೆ. ನಾವು ಪದೇ ಪದೇ ಒಂದು ಮಾತು ಹೇಳ್ತಾ ಇರ್ತೀವಿ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ. ಉಳಿಯುವಂತಹದ್ದೊಂದು ಕೆಲಸ ಆಗಿದೆ. ನಿಮಗೂ ಗೊತ್ತಿದೆ, ಯಜಮಾನರು ಅಂದರೆ ದಾಖಲೆಗಳು ಅಂದರೆ ಯಜಮಾನರು. ಅವರು ಸ್ಥಾಪನೆ ಮಾಡಿ ಹೋಗಿರುವಂತಹ ದಾಖಲೆಗಳು ಇವತ್ತಿನವರೆಗೂ ಹಾಗೇ ಇದ್ದಾವೆ. ಅದು ಹೆಚ್ಚುಗಾರಿಕೆ ಅಲ್ಲ, ಅವರ ಸಾಧನೆಯ ಮಟ್ಟ. ಸೊ ಅವರ ಕಾಲಾನಂತರದಲ್ಲಿ ಹೀಗೆ ಒಂದು ದಾಖಲೆ ಆಯಿತು. ಖೈದಿ ಸಿನಿಮಾಗೆ ಒಂದು ಬೃಹತ್ ಹಾರ ಹಾಕಿದ್ರು ಕಟೌಟ್ಗೆ ಅಂತ ಹೇಳಿ ಆಗಿತ್ತು. ಇದೆಲ್ಲ ಹಾಗೆ 10 ವರ್ಷ ಆಗ್ತಾಯಿದೆ. ಈಗ ನಾವೆಲ್ಲ ಸಂಭ್ರಮಿಸುವಂತಹ ಇನ್ನೊಂದು ಸಂದರ್ಭ ನಮಗೆ ಎದುರಾಗಿದೆ. ಇದು ತೀರಾ ಸಣ್ಣದೇನಲ್ಲ, ಭಾಳ ದೊಡ್ಡ ಮಟ್ಟದ್ದು. ಅದನ್ನೇ ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿದೆ. ಏನು ಅಂತ ಇದನ್ನು ನೋಡೋಣ, ಅದ್ರ ನಂತರ ಮಾತನಾಡೋಣ. ಇಲ್ಲೊಂದು ಗಿಫ್ಟ್ ಬಾಕ್ಸ್ ಇದೆ, ಅದೇನು ಅಂತ ನೀವು ನೋಡಿ ಆಮೇಲೆ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಯಾಕಂದರೆ ಮೊದಲು
ಆದರೆ ನಮ್ಮ ಕೆಲಸದ ಒತ್ತಡದ ಮಧ್ಯೆ ಒಂದು ಸ್ವಲ್ಪ ಡಿಲೇ ಆದಾಗ ಬಂದಂಥವರು ಜನಾರ್ದನ್ ರಾವ್ ಸಾಳಂಕೆ, ಅಪ್ಪಟ ಸೇನಾನಿ. ಅವರು ಬಂದು ನಾನು ಇದನ್ನು ಮಾಡಲಾ ಅಂತ ಕೇಳಿದರು. ಖಂಡಿತವಾಗಿ ಮಾಡಿ ಅಂತ ಹೇಳಿ ಅವರ ಹೇಳಿದ್ದೆಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ, ವೀಡಿಯೋಸ್ ಮಾಡಿ, ಎಲ್ಲೆಲ್ಲಿ ಆ ಫೀಸ್ಗಳನ್ನು ಭರ್ತಿ ಮಾಡಬೇಕು ಅದೆಲ್ಲ ನಾವು ಮಾಡಿದ ಮೇಲೆ ಭಾಳ ಪ್ರಾಮಾಣಿಕವಾಗಿ ಅದರ ಇನಿಷಿಯೇಟ್ ತೊಗೊಂಡ್ರು ಅವರು. ಇನಿಷಿಯೇಟ್ ತೊಗೊಂಡು ಅದು ಆಗೋ ತನಕ ಅದರ ಹಿಂದೆ ಬಿದ್ದು ಈ ಕೆಲಸವನ್ನು ಸಹಕಾರಗೊಳಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇದನ್ನು ಆದಷ್ಟು ಎಲ್ರಿಗೂ ತಿಳಿಸಿ. ಯಜಮಾನರ ಇಲ್ಲವಾದ ಹೊತ್ತಿನಲ್ಲೂ ಕೂಡ ಅವರ ಸೇನಾನಿಗಳು ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ, ಹೇಗೆಲ್ಲ ಸಂಭ್ರಮಿಸ್ತಾ ಇದ್ದಾರೆ, ಮತ್ತೆ ಮತ್ತೆ ಇಂತಹ ದಾಖಲೆಗಳನ್ನು ಬರೀತಿದ್ದಾರೆ ಅಂತ ದಾಖಲೆಗಳು ಸೃಷ್ಟಿಯಾಗುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದನ್ನು ನೀವು 4 ಜನಕ್ಕೆ ತಿಳಿಸಿದರೆ ಒಬ್ಬ ಸೇನಾನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡುವಂತಹ ಸಂದರ್ಭ. ಎಲ್ಲದರ ಆಚೆಗೂ ಕೂಡ ವಿಷ್ಣು ಸೇನಾ ಸಮಿತಿ ಅಥವಾ ಸೇನಾನಿಗಳು ಅನ್ನೋಂಥದ್ದು ಒಂದು ಕುಟುಂಬವಾಗಿ ಕೆಲಸ ಮಾಡಿದರೆ ಈ ಥರದ ಯಶಸ್ಸು ನಮ್ಮ ಕಣ್ಣೆದುರಿಗಿರುತ್ತೆ. ಒಟ್ಟಾಗಿ ಎಲ್ಲರೂ ಹೆಜ್ಜೆ ಹಾಕೋಣ, ಜೊತೆ ಬೆಳೆಯೋಣ, ಜೊತೆ ಯಜಮಾನರ ಹೆಸರನ್ನು ಉಳಿಸೋಣ. ಥ್ಯಾಂಕ್ ಯು.